ಎರಡು ಮಾತನ್ನು ಹೇಳಬೇಕಾಗೈತಿ. ಅದನ್ನು ಅವಶ್ಯ ಆಗೈತಿ, ಅದು ಹೇಳಬೇಕು. ಏನು ಅವಶ್ಯ ಅಂತ ಹೇಳಿದ್ರೆ ಸದಾಶಿವ ಆಯೋಗ ಜಾರಿಗೆ ಆಗಬೇಕು, ಒಂದೇ ಅವಶ್ಯ. ಮಾದಿಗರ ಬೇಡಿಕೆ ರಾಜ್ಯದ್ದಿದು. ಅದರ ಸದಾಶಿವ ಆಯೋಗದ ಸಲುವಾಗಿ ಸುಮಾರು ಇವತ್ತಿನಿಂದ 25ರಿಂದ 30 ವರ್ಷ ನಾವು ಹೋರಾಟ ಮಾಡ್ಕೊತ ಬಂದೀವಿ. ಇವತ್ತು ಕಾಂಗ್ರೆಸ್ ಸರ್ಕಾರ ಇರಲಿ, BJP ಸರ್ಕಾರ ಇರಲಿ, JDS ಸರ್ಕಾರ ಇರಲಿ, 30 ವರ್ಷ ನಿಮಗೆ ಟೈಮ್ ಕೊಟ್ಟಿವಿ. ಅಲ್ಲಿವರೆಗೆ ನಮ್ಮನ್ನು ಗೋಳಾಡಿಸ್ಕೊಂಡು ಓಡಾಡಿಸ್ಕೊಂಡು ನಮ್ಮನ್ನು ಹೈರಾಣ ಮಾಡಿ 30 ವರ್ಷಕ್ಕೆ ಕಾಲಗಟ್ಟಕ್ಕೆ ತಂದು ನಿಂದಿರಿಸಿದ್ದೀರಿ. ಈಗ ಇವತ್ತಿನ ಸರ್ಕಾರಕ್ಕೆ ನಾವು ಟೈಮ್ ಕೊಡೋ ಸ್ಥಿತಿ ಒಳಗಿಲ್ಲ. ಈಗ ನೀವು ಟೈಮ್ ಬೇಡೂ ಹಂಗೂ ಇಲ್ಲ. ಟೈಮ್ ಎಲ್ಲನೂ ಮುಗಿದು ಹೋಗಿಬಿಟ್ಟೈತಿ. ಈಗ ಬರೀ ಒಂದೇ ಏನು ಮಾಡಬೇಕು ಅಂತಂದ್ರೆ ಸದಾಶಿವ ಆಯೋಗ ಜಾರಿ ಆಗಬೇಕು ಅಷ್ಟೇ ಆಯ್ತು. ನೀವು ಯಾವ ಸಮಿತಿ ಮಾಡಬೇಕಂದ್ರಿ, ಸದಾಶಿವ ಆಯೋಗನೂ ಮಾಡಿದಿರಿ. ಆಮೇಲೆ ಅದನ್ನು ಬೇಡ, ಅದನ್ನು ತಿರಸ್ಕಾರ ಮಾಡಿದಿರಿ. ಒಂದು ಸರ್ಕಾರ ನಾಗಮೋಹನ್ ದಾಸ್ ಸರ್ಕಾರ ಅವರು ಆಯೋಗ ಮಾಡಿದಿರಿ. ನಾಗಮೋಹನ್ ದಾಸ್ ಸರ್ಕಾರ ಅಲ್ಲ, ನಾಗಮೋಹನ್ ದಾಸ್ ಆಯೋಗ ಮಾಡಿದಿರಿ. ನಾಗಮೋಹನ್ ದಾಸ್ ಆಯೋಗ ಎಷ್ಟು ಟೈಮ್ ತೊಗೋಬೇಕಂತೂ ಟೋಟಲ್ ಒಟ್ಟು ನೀವು ಹೇಳಿದ್ರಿ 3 ತಿಂಗಳು ಹೇಳಿದಿರಿ. ಅದನ್ನು ಮೀರಿ ಸಾಕನ್ನಷ್ಟು ಟೈಮ್ ತೊಗೊಂಡಿದ್ದೀರಿ. ನಾಗಮೋಹನ್ ದಾಸ್ ಸರ್ಕಾರ ಕೂಡ ಇವತ್ತು ಸರ್ಕಾರಕ್ಕೆ ವರದಿ ಕೊಟ್ಟಾರ. ಇವತ್ತು ನೀವೇನಾದರೂ ಹೇಳಬೇಕಂತಂದ್ರೆ ಹೇಳುವಂಥ ಸಮಯ ಇಲ್ಲ, ಹೇಳಬೇಡ್ರಿ. ಸದಾಶಿವ ಆಯೋಗ ವರದಿ ಜಾರಿಗೆ ಮಾಡಿರಿ. ನೀವು ಹೇಳಿದರೆ ಇನ್ನು ನಾವು ಕೇಳೋ ಸ್ಥಿತಿ ಒಳಗಿಲ್ಲ. ಆದರೆ ಏನು ಮಾಡ್ತೀರಿ ಅದು ಕೇಳ್ತಿರ್ಬೇಕು, ನೀವು ತಿಳ್ಕೊಂಡಿರ್ಬೇಕು. ಅದು ನಾವು ಮಾಡೋದು ನಿಮಗೆಲ್ಲ ಗೊತ್ತೈತಿ, ಇಡೀ ಜಗಕ್ಕೂ ಗೊತ್ತೈತಿ. ಅದು ಬೇಡ. ನಾನು ಇವತ್ತು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಬಹಳ ಜೋರಾಗಿ ನಿಮಗೆ ಒಂದು ವಿನಂತಿಯನ್ನು ಮಾಡ್ಕೋತಾ ಇದ್ದೀನಿ. ನೀವು ಭಾಳ ಒಳ್ಳೆಯ ನಿರ್ಧಾರಕ್ಕೆ ಬಂದಿದ್ದೀರಿ, ಮಾಡ್ತೀರಿ ಅಂತ. ನಮ್ಮದು 60 ಲಕ್ಷ ಮಾದಿಗರು ನಿಮ್ಮ ಮ್ಯಾಲೆ ಭರೋಸೆ ಇಟ್ಟಾರ. ನಾವು ಸದಾಶಿವ ಆಯೋಗ ಆಗೇ ಆಗ್ತೈತಿ. ನಾವು ಇದನ್ನು ಸದ್ಬಳಕೆ ನಾವು ಮಾಡ್ಕೋತೀವತ್ತು. ಎಲ್ಲ ನಮ್ಮ ಜನ ಒಂದು ಕನಸು ಇಟ್ಕೊಂಡಾರ. ಇದಕ್ಕೆ ಈ ಕನಸಿಗೆ ಮಣ್ಣು ಹಾಕಲಾರ್ದ ಸ್ವಲ್ಪ ದಿವಸದಾಗ ಸದಾಶಿವ ಆಯೋಗ ವರದಿ ಮಾಡಬೇಕಂತೇಳಿ ಸರ್ಕಾರಕ್ಕೆ ನಾನು ಒಂದು ಜೋರಾಗಿ ಮನವಿ ಮಾಡ್ತೀನಿ, ಒತ್ತಾಯ ಮಾಡೋದಿಲ್ಲ. ಅದಕ್ಕಾಗಿ ಈ ಸಮಯ ನಾವು ಭಾಳ ಕಾದೀವಿ. ನಾವು ಅದನ್ನು ನೋಡೋ ಸಲುವಾಗಿ, ಅದನ್ನು ಜಾರಿಗೆ ಆಗೋ ಸಲುವಾಗಿ ನಾವು ಭಾಳ ಕಾಯಕತ್ತೀವಿ. ಅದನ್ನು ಮಾಡಬೇಕು. ಮತ್ತು 60 ಲಕ್ಷ ಮಾದಿಗರು, ಈ ಮಾದಿಗರನ್ನ ಬರೀ ನೀವು ಹೋಟಿಗಾಗಿ ಬಳಸ್ಕೋಬೇಡ್ರಿ. ಇವ್ರ ಕಷ್ಟ ನಷ್ಟಗಳು ಏನದಾವ, ಇವ್ರ ಪರಿಸ್ಥಿತಿ ಏನದಾವು, ಇವ್ರಿಗೆ ನಾವು ಏನು ಮಾಡಬೇಕು ಅದನ್ನು ನೀವು ಇವತ್ತು ಯಾವ ಸರ್ಕಾರ ಇರಲಿ ಅದನ್ನು ಅಧ್ಯಯನ ಮಾಡಬೇಕು. ಈ ಸಮಾಜಕ್ಕೆ ನ್ಯಾಯ ಕೊಡಿಸ್ಬೇಕು. ನೀವು ವೇದಿಕೆ ಮೇಲಿದ್ದವರಾಗಲಿ ಅಥವಾ ಕೆಳಗಿದ್ದವರಾಗಲಿ, ನಾನು ರಾಜಕೀಯ ಮಾತಾಡಕತ್ತಿಲ್ಲ, ರಾಜಕೀಯ ಮಾತಾಡೋದಿಲ್ಲ. ನಮ್ಮ ಸಮಾಜಕ್ಕೆ ಅನ್ಯಾಯ ಆದದ್ದನ್ನು ಪ್ರಸ್ತಾಪ ಮಾಡಬೇಕು. ನಾ ರಾಜ್ಯ ಅಧ್ಯಕ್ಷ, ಅದು ನನ್ನ ವಿಚಾರ. ಅಂದರೆ ಈ ವಿಜಯಪುರ ಜಿಲ್ಲಾದಾಗ ನಮ್ಮವರು ಒಬ್ಬರು ಮುತ್ಸದಿ ನಾಯಕರು, ಶ್ರೇಷ್ಠವಾದ ನಾಯಕರು. ಅವರು 1983ರಲ್ಲಿ ವಿಧಾನಸಭೆ ಸದಸ್ಯರಾಗಿ ಸನ್ಮಾನ್ಯ ಮಾಜಿ ದಿವಂಗತ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಸಾಹೇಬರೊಳಗೆ ವಿಧಾನಸಭೆಗೆ ಕಾಲಿಟ್ಟಂಥ ವ್ಯಕ್ತಿ, ಒಮ್ಮೆಗೆ ಗೃಹ ಮಂತ್ರಿ ಆದವರು ರಮೇಶ್ ಜಿಗಜಿಣಗಿ ಸಾಹೇಬರು. 83ರಿಂದ ಇವತ್ತಿನವರೆಗೆ ಕರ್ನಾಟಕ ಸರ್ಕಾರದಲ್ಲಿ ಗೃಹ ಮಂತ್ರಿ ಆದರು, ಸಮಾಜ ಕಲ್ಯಾಣ ಸಚಿವರಾದರು, ಭೂಗರ್ಭ ಶಾಸ್ತ್ರ ವಿಜ್ಞಾನ ಸಚಿವರಾದರು, ಸಮಾಜ ಕಲ್ಯಾಣ ಸಚಿವರಾದರು,
ಕರ್ನಾಟಕದಲ್ಲಿ ಸುಮಾರು ಎಷ್ಟು ಸಚಿವ ಸ್ಥಾನದಾಗದಾವ ಅರ್ಧಕ್ಕಿಂತ ಹೆಚ್ಚು ಸಚಿವರಾಗಿ ಪಾರ್ಲಿಮೆಂಟ್ಗೆ ಹೋದರು. ಪಾರ್ಲಿಮೆಂಟ್ಗೆ ಹೋಗಿ ಎಷ್ಟು ವರ್ಷ ಆಯಿತು? 7 ಬಾರಿ ಪಾರ್ಲಿಮೆಂಟ್ಗೆ ಹೋಗ್ತಾರವ್ರು. ಅಂಥವ್ರನ್ನ ಒಬ್ಬರನ್ನ ಮತದಾರನಾಗಿ ನೀವು ಇವತ್ತು ಬಳಸ್ಕೋತೀರಿಲ್ಲ, ಇದು ಸಮಾಜಕ್ಕೆ ಅನ್ಯಾಯ ಆಗೋದಿಲ್ಲರಿ. ಇದನ್ನು ಸಮಾಜ ನಾವು ಹೆಂಗೆ ಸಹಿಸ್ಕೋಬೇಕು? ಸನ್ಮಾನ್ಯ ಪ್ರಧಾನಮಂತ್ರಿ ಅವರು BJP ಸರ್ಕಾರ ಅಧಿಕಾರಕ್ಕೆ ಬಂದು ಇದು 3ನೇ ಬಾರಿ. ಈಗ 11 ವರ್ಷ 12 ವರ್ಷ ಕಾಲ ಇರ್ತಾರ ಮೋದಿ ಸರ್ಕಾರದವರು. ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ಬ್ರಾಹ್ಮಣರ ಸಮುದಾಯ 10 ರಿಂದ 12 ಲಕ್ಷ ಜನ ಐತಿ. ಇಲ್ಲಿ ಕರ್ನಾಟಕದಲ್ಲಿ 10 ರಿಂದ 12 ಲಕ್ಷ ಜನ ಇದ್ದವರು ಎಂದ ಸರ್ಕಾರ ಬಂದತಿ ಅಂದ ಕ್ಯಾಬಿನೆಟ್ದಾಗ 2 ಕ್ಯಾಬಿನೆಟ್ ಮಂತ್ರಿಗಳದಾರ. ಕಲುತಿ ಸೌಕ ಮಟ್ಟದ ವ್ಯಕ್ತಿ ಅಂತಂದ್ರೆ ಬೆಳ್ಳಕ್ಕಿಂತ ಬೆಳ್ಳಗವರು, ಸುಣ್ಣದಕ್ಕಿಂತ ಬೆಳ್ಳಗವರು. ಭಾರತ ದೇಶದಾಗ ರಮೇಶ್ ಜಿಗಜಿಣಿ ಅಂತ ಉತ್ತಮ ಶ್ರೇಷ್ಠವಾದ ರಾಜಕಾರಣಿ ಬೆಳ್ಳಗ ಅಂತಂದ್ರೆ ಇನ್ನೊಬ್ಬರನ್ನ ಹುಡುಕಕ್ಕೆ ಸಾಧ್ಯನೇ ಇಲ್ಲ. ಅಂಥ ವ್ಯಕ್ತಿ ಇದ್ದರೂ ಕೂಡ ಇವತ್ತು ಅವ್ರನ್ನ ನಮ್ಮ ಸಮುದಾಯದಾಗ ಒಂದು ಮೂಲೆ ಕುಂಡಿಸಿರಿಲ್ಲ. ಮತ್ತು ನಿಮ್ಮ ಸರ್ಕಾರ ನಾಳೆ ಮೂಲಿಗೆ ಬರೋದು ಖಂಡಿತ ನಾವು ಇನ್ನು ಸಹಿಸ್ಕೊಳ್ಳೋದಿಲ್ಲ. ಇಂಥ ವಿಚಾರಗಳನ್ನು ಅತ್ಯಂತ ಶ್ರೇಷ್ಠವಾದ ವ್ಯಕ್ತಿಗಳನ್ನ ಅಲ್ಲಿ ಪಾರ್ಲಿಮೆಂಟ್ದಾಗ ಒಂದು ಕೋಲಿ ಕೊಟ್ಟು ಮೂಲ್ಯಕ್ಕೆ ಕುಂಡಿಸಿಬಿಟ್ಟಿದ್ದೀರಿ. ಅತಿ ಕಡಿಮೆ ಸಮಾಜ ಇದು. ನೀವು ಮಾಡುವಂಥ ಅನ್ಯಾಯ ನಮ್ಮ ದಲಿತರಿಗೆ ಮಾದರಿಗೆ ಇದು ಅನ್ಯಾಯ ಆಗೋದಿಲ್ರಿ. ಇದು ನೀವೆಲ್ಲ ಮಾಡುವಂಥ ಅನ್ಯಾಯ ಸಹಿಸ್ಕೊಂಡಿದ್ದೀವಿ ನಾವು. ನೀವು 3 ಬಾರಿ ಕೇಂದ್ರದ ಪ್ರಧಾನಮಂತ್ರಿ ಆದ್ರೆ ನಮ್ಮವ್ರನ್ನ ಚುನಾವಣೆ ಬಂದಾಗ ನೀರಿನ ಬಾಟ್ಲಿಗೆ ಮಂತ್ರಿ ಮಾಡ್ತೀರಿ. 3 ತಿಂಗಳ 4 ತಿಂಗಳ ಇಲೆಕ್ಷನ್ದಾಗ ಓಟ್ ಹಾಕಿಸ್ಕೋತೀರಿ, ಮತ್ತು ನಮ್ಮನ್ನು ತೆಗೆದು ಈ ಥರ ಹಾಕ್ತೀರಿ ಅಂತಂದ್ರೆ ಇದು ಸಮಾಜಕ್ಕೆ ಅನ್ಯಾಯ ಆಗೋದಿಲ್ರಿ. ಇದು ನಾವು ಎಷ್ಟು ದಿವಸ ಸಹಿಸ್ಕೊಳ್ಳೋಣ್ರಿ? ಇದನ್ನು ನಾವು ಸಹಿಸ್ಕೊಳ್ಳೋಕೆ ಸಣ್ಣ ಸಮುದಾಯ. ಭಾರತ ದೇಶದಾಗ ಅತಿ ಹೆಚ್ಚಿನ ಸಂಖ್ಯೆ ಬಲಾಢ್ಯ ಸಂಖ್ಯೆ ಅಂದ್ರೆ ನಾವು ದಲಿತರು. ದಲಿತರೊಳಗೆ ಅತಿ ದೊಡ್ಡ ಸಂಖ್ಯೆ ಅಂದರೆ ಮಾದಿಗರ ಸಂಖ್ಯೆ. ನೀವು ಹೆಂಗೆ ಮಾಡಿಕೊಂಡು ಸಾಕತ್ತೀರಿ? ಅದಕ್ಕಾಗಿ ನಾವು ಭಾಳ ದಿವಸ ಸಹಿಸ್ಕೊಂಡಿವಿ. ಇನ್ನು ಸಹಿಸ್ಕೊಳ್ಳೋ ಶಕ್ತಿ ನಮಗಿಲ್ಲ, ಸಹಿಸ್ಕೊಳ್ಳೋಕೆ ಆಗೋದೇ ಇಲ್ಲ. ಇಂಥ ವ್ಯಕ್ತಿನ ನೀವು ಮೂಲ್ಯ ಕೊಂಡಿಸಿ ಸುಮ್ಮನೆ ಆ ಮನುಷ್ಯನ ಅವ್ರನ್ನ ಹಿಂಸೆ ಕೊಡ್ತೀರಿ ಅಂತಂದ್ರೆ ನಿಮ್ಮ ಪಕ್ಷಕ್ಕೂ ನಾಳೆ ನಾವು ನಿರ್ಧಾರ ತಗೋಬೇಕಾಗ್ತೈತಿ. ನಿಮಗೂ ಹಿಂಸೆ ಕೊಡಬೇಕಾಗ್ತೈತಿ. ನಾವು ಮಾಡ್ರಿ. ಈಗ ಸದ್ಯ ಸುಮಾರು ದಿವಸ ಇಲ್ಲ ಅವ್ರನ್ನ ಕೇಂದ್ರದಾಗ ಕ್ಯಾಬಿನೆಟ್ ಮಂತ್ರಿ ಅವರಂಥ ಶ್ರೇಷ್ಠವಾದವ್ರು ಯಾರಿಲ್ಲ. ಅವ್ರು ಭ್ರಷ್ಟಾಚಾರ ಎಲ್ಲರೂ ಮುಳುಗಿರ್ಬೇಕ್ರಿ. ಆ ಭ್ರಷ್ಟಾಚಾರಕ್ಕೆ ಅವರಿಗೆ ಸುಮಾರು 12 ಹರಿದಾರಿಗಟ್ಟಲೆ ದೂರದಾರ ಅವ್ರು. ಅಂಥ ವ್ಯಕ್ತಿಗೆ ನೀವು ಈ ಥರ, ಅವರು ಭಾಳ ಶ್ರೇಷ್ಠವಾದ ವ್ಯಕ್ತಿ. ನನಗೆ ಪಾರ್ಲಿಮೆಂಟ್ ಸದಸ್ಯರ ಸೀಟ್ ಕೊಟ್ರೆ ನಾನು ಆಗ್ತೇನೆ, ಇಲ್ಲ ಅಂದ್ರೆ ಕೊಡ್ಲಿಕ್ಕೆ ಆಗಂಗಿಲ್ಲ. ಎಲ್ಲಿನೂ ಬೇಡವ್ರಲ್ಲ ಅವ್ರು, ಎಲ್ಲಿನೂ ಬಾಯಿ ಕರೆಯವ್ರಲ್ಲ. ಇಟ್ಟು ದೊಡ್ಡ ನಮ್ಮ ಸಂಘಟನೆ ಐತಿ ಅಂದ್ರೆ ಸಂಘಟನೆಗೆ ಬಾಯಿ ಬಿಚ್ಚಿ ಹೇಳವ್ರಲ್ಲ. ಇದನ್ನು ನಾ ಇವತ್ತು ವೇದಿಕೆ ಮೇಲೆ ಹೇಳಿದ್ರು. ಈ ಮಾತನ್ನು ಕೂಡ ಅವ್ರಿಗೆ ಸಹಿಸ್ಕೊಳ್ಳೋಕ್ಕಿಲ್ಲ. ಈ ವಿಷಯಕ್ಕೆ ಸಹಿತ ಅವ್ರು ಖಂಡಿಸಬಹುದು ನನಗೂ. ಆದರೆ ಅವ್ರು ನನಗೆ ಖಂಡಿಸ್ತಿರ್ಬೇಕಾರೆ ನಾನು ರಾಜ್ಯದ ಅಧ್ಯಕ್ಷದೀನಿ. ಸಮಾಜಕ್ಕೆ ಆದದ್ದು ಅನ್ಯಾಯನ ನಾ ಇವತ್ತು ಪ್ರಸ್ತಾಪ ಮಾಡ್ತೀನಿ. ಇಂಥದ್ದು ನೀವು ದಲಿತರಿಗೆ ಅನ್ಯಾಯ ಮಾಡೋದು ಸ್ಪಷ್ಟವಾದ ರಿಪೋರ್ಟ್ ಕಾಣಿಸ್ತೈತಿ. ಇದು BJP ಸರ್ಕಾರ ಆಗಲಿ ಮತ್ತು ಮೋದಿ ಸಾಹೇಬರಾಗಲಿ ಇದನ್ನು ತಕ್ಷಣ ಇದಕ್ಕೆ ನೀವು ಪರಿಹಾರ ಕೊಡಬೇಕು ಅನ್ನುವಂಥದ್ದು ಒಂದು ಮಾತು ಹೇಳಿ ಇನ್ನೂ ಭಾಳ ನಮ್ಮ ಅಧ್ಯಕ್ಷರುಗಳು ಮಾತಾಡೋರ್ದಾರ, ಮತ್ತು ಇನ್ನೂ ಗೌಡ್ರು ಮಾತಾಡೋರ್ದಾರ, ಮತ್ತು ನಮ್ಮ ಆಯೋಗದವರು ಅವರು ಮಾತಾಡೋರ್ದಾರ. ಅವ್ರ ಸಲುವಾಗಿ ನಾನು ಇನ್ನು ಹೆಚ್ಚು ಸಮಯ ತಗೊಳ್ಳಾರ್ದ ಇನ್ನೊಂದು ಬಾರಿ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಒಂದು ಒತ್ತಾಯ ಮಾಡ್ತೀನಿ. ಮತ್ತು ಸಮಾಜದ ಸಂಘಟನೆಗಳು ಭಾಳದವು ನಮ್ಮಲ್ಲಿ ರಾಜ್ಯದಲ್ಲಿ. ಸಮಾಜದ ಸಂಘಟನೆಗಳು, ರಾಜ್ಯ ಅಧ್ಯಕ್ಷರು ಏನಾದರೂ ನೀವು ಒಂದು ಲೆಟರ್ ಕಳಿಸಿದ್ರೆ ಅದನ್ನು ಕಸದ ಬುಟ್ಟಿಗೆ ಹಾಕಿದ್ರೆ ನಮ್ಮ ಹತ್ಯಾಕ ಶಕ್ತಿ ಏನೈತಿ ಅಂತಂದ್ರೆ ಸರ್ಕಾರನ ಕಸದ ಬುಟ್ಟಿಗೆ ಹಾಕೋ ಶಕ್ತಿ ನಮ್ಮ ಹತ್ರ.
ಅದಕ್ಕೆ ನೀವು ಎಚ್ಚರಿಯಿಂದ ಮತ್ತು ಜಾಗೃತಿಯಿಂದ ಈ ಸಮಾಜನ ನೀವು ಹೆಂಗೆ ಬಳಸ್ಕೊಂಡು ಹೋಗಬೇಕು, ಈ ಸಮಾಜನ ಹೆಂಗೆ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದು ತಿಳ್ಕೊಂಡು ನಡಿಬೇಕಂತ ಹೇಳಿ ತಮಗೆಲ್ಲರಿಗೂ ನಾನು ಇವತ್ತು ಕರೆಸಿ ಇಲ್ಲಿ ಒಂದೆರಡು ಮಾತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಜಿಲ್ಲಾಧ್ಯಕ್ಷರಿಗೆ, ರಾಜ್ಯಾಧ್ಯಕ್ಷರಿಗೆ ಮತ್ತು ತಾಲೂಕಾ ಅಧ್ಯಕ್ಷರಿಗೆ ಎಲ್ಲರಿಗೆ ಮತ್ತು ವೇದಿಕೆ ಮೇಲೆ ಈ ಕಾರ್ಯಕ್ರಮಕ್ಕೆ ಭಾಳ ನಮಗೆ ಸಹಕಾರ ಕೊಟ್ಟಂಥ ಎಲ್ಲ ಗೌಡರಿಗೆ ಅವ್ರಿಗೆ ವಂದಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ.